ನಮಸ್ಕಾರ. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ. ಇವತ್ತು ಮತ್ತೊಮ್ಮೆ ತಮ್ಮೆದುರಿಗೆ ನಾನೇ ಬರೆದಿರುವಂತಹ ಇನ್ನೊಂದು ವಚನದ ವಿಶ್ಲೇಷಣೆಯೊಂದಿಗೆ. ಲೋಕಕ್ಕೆ ಹೆದರಿ ಬದುಕಬೇಡ, ಮನಕ್ಕೆ ಹೆದರಿ ಬದುಕಿ ನೋಡ. ಲೋಕಕ್ಕೆ ಹೆದರಿ ಬದುಕಬೇಡ, ಮನಕ್ಕೆ ಹೆದರಿ ಬದುಕಿ ನೋಡ. ಇಲ್ಲಿಯೇ ಇರ್ಪುದು ಸ್ವರ್ಗ ನರಕವೆಂದ ನಮ್ಮ ಕಲಾ ಸಂಗಮನಾಥ. ಇಲ್ಲಿಯೇ ಇರ್ಪುದು ಸ್ವರ್ಗ ನರಕವೆಂದ ನಮ್ಮ ಕಲಾ ಸಂಗಮನಾಥ. ಡಿಯರ್ ಫ್ರೆಂಡ್ಸ್, ನಾವು ಯಾವತ್ತೂ ಕೂಡ ಈ ಲೋಕಕ್ಕೆ ಹೆದರಿ ಬದುಕಬಾರ್ದು. ನಮ್ಮ ಮನಸ್ಸಾಕ್ಷಿಗೆ ಅನುಗುಣವಾಗಿ ನಾವು ಮುಂದೆ ನಡಿಬೇಕು. ಈ ಜಗತ್ತು ಹೇಗೆ ಗೊತ್ತಾ? ನಾವು ಕುಂತ್ರು ಹೆಸರಿಡುತ್ತೆ, ನಿಂತರೂ ಹೆಸರಿಡುತ್ತೆ, ಮಾತಾಡಿದ್ರೆ ಹೆಸರಿಡುತ್ತೆ, ಶಾಂತವಾಗಿದ್ರೂ ಹೆಸರಿಡುತ್ತೆ, ನಕ್ಕರೂ ಹೆಸರಿಡುತ್ತೆ, ಅತ್ತರೂ ಹೆಸರಿಡುತ್ತೆ. ಹೆಜ್ಜೆ ಹೆಜ್ಜೆಗೆ ಹೆಸರಿಡುವಂತಹ ಜನ ನಮ್ಮ ಸುತ್ತಮುತ್ತಲಿದ್ದಾರೆ. ಹಾಗಾಗಿ ಅವ್ರೇನಂತಾರೆ, ಇವ್ರೇನಂತಾರೆ, ಅವ್ರೇನ್ ಆಡ್ಕೋತಾರೆ, ಇವ್ರೇನ್ ಆಡ್ಕೋತಾರೋ ಅಂತ ನಾವು ಯಾವತ್ತೂ ತಲೆ ಕೆಡಿಸ್ಕೊಳ್ಬಾರ್ದು. ನಮ್ಮ ಗುರಿ ಕಡೆ ನಮ್ಮ ಶ್ರದ್ಧೆಯಿಂದ ಅಚಲವಾಗಿ ನಾವು ಮುನ್ನುಗ್ಗಬೇಕು. ನಮ್ಮ ಮನಸ್ಸಾಕ್ಷಿಗೆ ಗೊತ್ತಿರಬೇಕು ನಾವು ಸರಿ ಇದ್ದೀವಿ ಅಂತ. ಹಾಗಾದಾಗ ನಾವು ಏನಂತಂದರೆ ನಮ್ಮ ಗುರಿಯನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾರು ಮನಸ್ಸಾಕ್ಷಿಗೆ ಅನುಗುಣವಾಗಿ ಕೆಲಸವನ್ನು ಮಾಡ್ತಾರೆ ಅವ್ರು ಇಲ್ಲೇ ಸ್ವರ್ಗವನ್ನು ಕಾಣ್ತಾರೆ. ಯಾರು ಇನ್ನೊಬ್ಬರನ್ನ ಸುಮ್ಮನೆ ಆಡ್ಕೊಳ್ತಾರೋ ಅವರು ನರಕವನ್ನು ಕೂಡ ಇಲ್ಲೇ ಕಾಣ್ತಾರೆ. ಮಾಡಿದ್ದುಣ್ಣೋ ಮಹಾರಾಯ ಅಂತಾರಲ್ಲ. ಸೊ ಹಾಗೆ ಹೋದ ಜನ್ಮದಲ್ಲಿ ಕಳೆದ ಒಂದು ಇದರಲ್ಲಿ ಇತ್ತು, ಮುಂದಿನ ಜನ್ಮ ಅಂತ ಇದೆ. ಆವಾಗ ನಾವು ತಪ್ಪು ಮಾಡಿದ್ರೆ ನಮಗೆ ನರಕ ಸಿಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ. ಆದರೆ ಇವಾಗ ಇಲ್ಲ ಫ್ರೆಂಡ್ಸ್. ನಾವು ಏನು ಮಾಡಿದ್ರು ಕೂಡ ಇಲ್ಲಿಯೇ ಇವಾಗಲೇ ಎಲ್ಲವನ್ನ ನಾವು ಲೆಕ್ಕಾಚುಕ್ತ ಮಾಡಿ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ನಾವು ಅವರೇನಂತಾರೆ ಇವರೇನಂತಾರೆ ಅನ್ನೋದನ್ನು ವಿಚಾರ ಮಾಡೋದನ್ನು ಬಿಟ್ಬಿಟ್ಟು ನಮ್ಮ ಮನಸ್ಸಾಕ್ಷಿ ನಮಗೆ ಸರಿ ಅಂತ ಹೇಳಿದರೆ ನಾವು ಮುನ್ನುಗ್ಗೋಣ, ನಮ್ಮ ಗುರಿಯತ್ತ ಸಾಗೋಣ, ನಾವು ಸಾಧನೆಯತ್ತ ಸಾಗೋಣ ಅಂತ ಹೇಳ್ತಾ ನಮಸ್ಕಾರಗಳು, ಧನ್ಯವಾದಗಳು.